ಕಳೆದ 4 ದಿನಗಳಿಂದ ಪಾಕ್ ವಶದಲ್ಲಿರುವಂತ ಯೋಧ, ಪಾಕ್ ವಶದಲ್ಲಿ ಭಾರತೀಯ ಯೋಧ ಪಿಕೆ ಸಿಂಗ್, ಪಂಜಾಬ್ನ ಫಿರೋಜ್ಪುರ ಗಡಿ ದಾಟಿದ್ದ ಯೋಧ ಮರಳಿ ಕರೆತರುವಂತೆ ಕೇಂದ್ರಕ್ಕೆ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಿಸ್ ಆಗಿ ಗಡಿಯನ್ನ ದಾಟಿದ್ದು, ಆದರೆ ಪಾಕಿಸ್ತಾನದವರು ವಶ ಪಡ್ಕೊಂಡಿದ್ರು. 4 ದಿನದಿಂದಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ ಪಾಪ ಕುಟುಂಬಸ್ಥರು. ಹೀಗಾದ್ರೂ ಮಾಡಿ ವಾಪಸ್ ಕರೆ ತನ್ನಿ ಅನ್ನುವಂಥ ಮನವಿಯನ್ನು ಇದೀಗ ಕೇಂದ್ರಕ್ಕೆ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಎರಡೂ ಕಡೆಯ ಸೇನಾ ಮುಖ್ಯಸ್ಥರು ಕೂತು ಮಾತನಾಡಿದ್ರು. ಆದಷ್ಟು ಬೇಗ ವಾಪಸ್ ಕಳಿಸ್ಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಆದರೆ ಪಾಕಿಸ್ತಾನ ಇಲ್ಲೂ ಕೂಡ ನಾಟಕ ಮಾಡ್ತಾ ಇದೆ. ಕಳಿಸ್ತೀವಿ ಅಂತ ಹೇಳಿ ಮುಂದಕ್ಕೆ ಹಾಕ್ಕೊಂಡು ಬರ್ತಾ ಇದೆ. ವಶಕ್ಕೆ ಪಡ್ಕೊಳ್ತಾ ಇದ್ದ ಹಾಗೇನೆ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಲಾಗಿತ್ತು. ಈ ರೀತಿಯಾಗಿ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ. ಇಮಿಡಿಯೇಟ್ ಆಗಿ ನಮ್ಮ ಕಡೆಯಿಂದಲೂ ಕೂಡ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಇಮಿಡಿಯೇಟ್ ಆಗಿ ಬಿಡಬೇಕು ಅನ್ನೋದನ್ನು ಕೇಳ್ಕೊಳ್ತಾರೆ. ಆದರೂ ಕೂಡ ಪಾಕಿಸ್ತಾನ ಯಾವಾಗಲೂ ಇದೇ ಕೆಲಸವನ್ನು ಮಾಡುತ್ತೆ. ಬೇಕು ಅಂತಾನೆ ಹಿಂಸೆ ಮಾಡುವಂಥದ್ದು ಅಥವಾ ಈ ರೂಲ್ಸ್ಗಳು ಏನಿರುತ್ತೋ ಅವುಗಳನ್ನು ಉಲ್ಲಂಘನೆ ಮಾಡುವಂಥದ್ದು ಅಥವಾ ಇರೋ ರೂಲ್ಸ್ಗಳನ್ನು ಫಾಲೋ ಮಾಡದೇ ಇರುವಂಥದ್ದು, ಈ ಕೆಲಸವನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಈಗ ವಿ.ಕೆ. ಸಿಂಗ್ ಅವರನ್ನು ಬಿಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನ ಪಡ್ತಾ ಇದೆ. ಮಾತುಕತೆಗಳು ನಡೀತಾ ಇದೆ. ಪಂಜಾಬ್ನ ಫಿರೋಜ್ಪುರ್ ಗಡಿ ಗೊತ್ತಾಗದೆ ದಾಟಿದ್ರು. ಅವರನ್ನು ಇಮಿಡಿಯೇಟ್ ಆಗಿ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಕೆಲವೊಂದಷ್ಟು ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ. ವಿ.ಕೆ. ಸಿಂಗ್ ನಮ್ಮ ವಶದಲ್ಲಿ ಇದ್ದಾರೆ ಅಂತ, ಜೊತೆಗೆ ಹಿಂಸಿಸುತ್ತಿರುವಂಥ ರೀತಿಯಾದಂಥ ವಿಡಿಯೋಸ್ಗಳು. ಸಹಜವಾಗಿ ಅವರ ಕುಟುಂಬಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. ಹಾಗಾಗಿ ಕೇಂದ್ರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಅವ್ರನ್ನ ನಮಗೆ ವಾಪಸ್ಸು ಬರುವಂತೆ ಮಾಡಿಕೊಡಿ ಅಂತ. ಈ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದ್ರೂ ಕೂಡ ಪಾಕ್ ತನ್ನ ನರಿಬುದ್ಧಿಯನ್ನು ಮುಂದುವರಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಏನು ಮಾತುಕತೆ ಆಗತ್ತೆ, ಇದರಲ್ಲಿ ಬೇರೆ ಇನ್ಯಾವುದಾದ್ರೂ ಇನ್ವಾಲ್ವ್ಮೆಂಟ್ ಆಗಬೇಕಾಗತ್ತಾ? ಯಾಕಂದರೆ ಇಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಆಗಿರಲಿ, ಬೇರೆ ಬೇರೆ ದೇಶಗಳಾಗಿರ್ಬೋದು, ಕಿವಿ ಮಾತು ಹೇಳುವಂಥದ್ದು, ಇನ್ವಾಲ್ವ್ ಆಗುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹಾಗಾಗಿ ಇದರಲ್ಲೂ ಕೂಡ ಆ ಥರದ್ದೇನಾದರೂ ಆಗತ್ತಾ ಅನ್ನೋದೊಂದು ಪ್ರಶ್ನೆ ಇದೆ.